ಹೆಸರೇನ್ರಿ? ಜಯಶ್ರೀ. ಜಯಶ್ರೀ. ಯಾವ ಊರು? ಶಿಕಾರಿಪುರ. ಏನ್ ತೊಂದರೆ ಇತ್ತಮ್ಮ ನಿಮ್ಗೆ? ನನಗೆ ಫಸ್ಟಿಂದ ಸೊಂಟ ನೋವಿತ್ರಿ. 3 ತಿಂಗಳಿಂದ ಇದೇ ಆಯುರ್ವೇದಿಕ ಟ್ರೀಟ್ಮೆಂಟ್ ತಗೊಂಡಿದ್ದೆ. ಮತ್ತೀಗ 15 ದಿವಸದಿಂದ ಸುಮಾರು ತುಂಬ ನೋವು ಬರ್ತಾ ಇತ್ತು. ಇಲ್ಲಿ ಬಂದು 1 ವಾರ ಆಯ್ತು ಅಡ್ಮಿಟ್ ಆಗಿ. ಅದೇ ಸರ್ 8 ಡೇಸ್ ಟ್ರೀಟ್ಮೆಂಟ್ ಮಾಡೇವಿ ಈಗ. ಅದಕ್ಕೆ ಮಾತ್ರ ಬಸ್ತಿ ಇರೋದು. ನಿಮ್ಗೆ ಆಕ್ಚುಲಿ ಇರೋದು ಲಂಬರ್ ಸ್ಪಾಂಡಿಲೋಸಿಸ್ ವಿತ್ ಗ್ರೇಡ್ 1 ಆಂಟೀರಿಯರ್ ಲಿಸ್ಥೆಸಿಸ್ ಇತ್ತು. ಅದಕ್ಕೆ ಅದಕ್ಕೆ ಸರ್ಜರಿ ಅಡ್ವೈಸ್ ಮಾಡಿದ್ರಲ್ಲ, ನೀವು ಸರ್ಜರಿ ವಿಲ್ಲಿಂಗ್ ಇಲ್ಲ ಅಂತ ಹೇಳಿ ಇದು ಟ್ರೀಟ್ಮೆಂಟ್ ಮಾಡಿರೋದು. ಆಂಟೀರಿಯರ್ ಲಿಸ್ಥೆಸಿಸ್ ಅಂದ್ರೆ ಎಲುಬು ಮುಂದೆ ಸರ್ದಿರ್ತದೆ ಅಂತ. ಅದನ್ನ 100% ಕರೆಕ್ಷನ್ ಮಾಡೋದು ಕಷ್ಟ. ಅದಕ್ಕೆ ನಿಮ್ಗೆ ಏನು ಪೇನ್ ಭಾಳ ಇತ್ತಲ್ಲ, ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ವಿತೌಟ್ ಪೇನ್ ಕಿಲ್ಲರ್ಸ್ ಅದನ್ನು ಸೊಂಟ ನೋವು ಕಡಿಮೆ ಮಾಡಲಿಕ್ಕೆ ಇವೆಲ್ಲ ಥೆರಪಿ ಮಾಡಿರ್ತಾವೆ. ಈಗ 8 ಡೇಸ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಎಷ್ಟು ಪರ್ಸೆಂಟ್ ಕಡಿಮೆ ಅನ್ಸುತ್ತೆ ನಿಮಗೆ? ನನಗೆ 85ರಿಂದ 90% ಕಡಿಮೆ. ಹೌದಾ? ಓಕೆ, ವೆರಿ ಗುಡ್. ಮತ್ತು ಫಾಲೋ ಅಪ್ ಬಂದು ಹೋಗ್ರಿ. ಅದು ಮಾಡಿದರೆ ಇವೆಲ್ಲ ಆಯುರ್ವೇದ ಪಂಚಕರ್ಮ ಟ್ರೀಟ್ಮೆಂಟ್ಸ್. ಒಂದು ಕಟಿ ಬಸ್ತಿ ಮಾಡೀವಿ, ಮಾತ್ರಾ ಬಸ್ತಿ ಮಾಡೀವಿ, ಅದ್ರ ಜೊತೆಗೆ ಸ್ವಲ್ಪ ಫಿಸಿಯೋಥೆರಪಿ, ಟ್ರಾಕ್ಷನ್ ಎಲ್ಲ ಹಾಕಿವಿ. ಇದೆಲ್ಲ ಕಂಬೈನ್ಡ್ ಥೆರಪಿ ಮಾಡೋದ್ರಿಂದ ನಿಮಗೆ ನರ್ವ್ ಇಂಪ್ರೂವ್ಮೆಂಟ್ ಕಡಿಮೆ ಆಗಿರುತ್ತೆ, ನರ್ವ್ ಸ್ವೆಲ್ಲಿಂಗ್ ಕಡಿಮೆ ಆಗಿರುತ್ತೆ. ತಗೋತಾ ಹೋಗ್ರಿ, ಮೆಡಿಸಿನ್ಸ್ ತಗೊಳ್ರಿ, ಮತ್ತು ಫಾಲೋ ಅಪ್ ಬಂದು ತೋರಿಸ್ರಿ. ಸ್ವಲ್ಪ ಬೆಟರ್ ಅನ್ಸೋದಲ್ಲ ನಿಮ್ಗೆ? ಇಲ್ಲೇನು ಪೇನ್ ಕಿಲ್ಲರ್ಸ್ ಮಾತ್ರೆ ಕೊಟ್ಟೇವ ನಾವು? ಇಲ್ಲ ಏನಿಲ್ಲ, BP ಮಾತ್ರೆ ಒಂದ್ಬಿಟ್ಟು ಬೇರೆ ಮಾತ್ರೆ ಯಾವುದು ತಗೊಂಡಿಲ್ಲ. ಓಕೆ, ಆಯ್ತು. ಮತ್ತೆ ಬಂದು ಭೇಟಿಯಾಗ್ರಿ, ನೋಡೋಣ.